ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದ್ದಂತಹ ರಾಜ್ಯ ಡಿಜಿಪಿ ಹುದ್ದೆ ಕೊನೆಗೂ ಕೂಡ ಡಿಜಿಪಿ ಹೆಸರನ್ನ ಫೈನಲ್ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯದ ನೂತನ ಡಿಜಿಪಿಯಾಗಿ ಡಾಕ್ಟರ್ ಎಂ.ಎ. ಸಲೀಂ ಅವರನ್ನ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಇಷ್ಟು ದಿನ ಬಿಸಿ ತುಪ್ಪ ಆಗಿತ್ತು ರಾಜ್ಯದ ಡಿಜಿಪಿಯ ಹುದ್ದೆ. ಕೊನೆಗೂ ಈಗ ಡಿಜಿಪಿ ಹೆಸರನ್ನ ಫೈನಲ್ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯದ ನೂತನ ಡಿಜಿಪಿಯಾಗಿ ಡಾಕ್ಟರ್ ಎಂ.ಎ. ಸಲೀಂ ಇವರನ್ನ ನೇಮಕ ಮಾಡಿದ್ದಾರೆ. ಕಳೆದ 3 ತಿಂಗಳಿನಿಂದ ಹಂಗಾಮಿ ಡಿಜಿಪಿ ಆಗಿದ್ದು ಡಾಕ್ಟರ್ ಸಲೀಂ ಅವರು. ಸಿಐಡಿ ಡಿಜಿಪಿ ಆಗಿದ್ದಂತಹ ಡಾಕ್ಟರ್ ಸಲೀಂ ರಾಜ್ಯ ಡಿಜಿಪಿ ಆಗಿ ನೇಮಕ ಆಗಿದ್ದಾರೆ. ಅಲೋಕ್ ಮೋಹನ್ ನಿವೃತ್ತಿ ನಂತರ ಹಂಗಾಮಿ ಡಿಜಿಪಿ ಆಗಿದ್ರು. ಸಲೀಂ ಅವರನ್ನ ರಾಜ್ಯ ಡಿಜಿಪಿ ಆಗಿ ಈಗ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸದ್ಯ ಗಮನಿಸ್ತಾ ಇದ್ವಿ ಆದೇಶ ಪ್ರತಿಯನ್ನ. 3 IPS ಅಧಿಕಾರಿಗಳ ಮಧ್ಯೆ ಈ ಡಿಜಿಪಿ ಹುದ್ದೆಗೆ ರೇಸ್ ನಡೀತಾ ಇತ್ತು. ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್, ಡಿಜಿಪಿ ಸಲೀಂ ಅವರು ಹಾಗೂ ಡಿಜಿಪಿ ಪ್ರಣವ್ ಮೊಹಂತಿ ಅವರು ಕೂಡ ಮುಂದೆ ಯಾರಾಗ್ತಾರೆ ಅನ್ನುವಂತಹ ರೇಸ್ ನಲ್ಲಿದ್ರು. 1993ರ ಬ್ಯಾಚ್ನ IPS ಅಧಿಕಾರಿಯಾಗಿ ಇವರು ನೇಮಕ ಆಗಿರ್ತಾರೆ ಆರಂಭಿಕವಾಗಿ. ಮುಂದಿನ 2 ವರ್ಷ ರಾಜ್ಯದ ಡಿಜಿಪಿ ಆಗಿ ಡಾಕ್ಟರ್ ಸಲೀಂ ಅವರನ್ನ ಸದ್ಯ ರಾಜ್ಯ ಸರ್ಕಾರ ನೇಮಕ ಮಾಡಿರೋದು. ಕಳೆದ 3 ತಿಂಗಳಿಂದಲೂ ಕೂಡ ಯಾರು ಆಗ್ತಾರೆ ಅನ್ನುವಂತ ಒಂದು ರೇಸ್ ನಡೀತಾ ಇತ್ತು. ಬಟ್ ಈಗ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಹೊರಬಿದ್ದಿದೆ.